ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಿದ್ದರಾಮ್ ಬಿರಾದರ್ ವಿರುದ್ಧ ಪ್ರತಿಭಟನೆ ಮನವಿ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘದಿಂದ ಪ್ರತಿಭಟನೆ ಮನವಿ. ಪ್ರತಿಭಟನೆ ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ಜಿಲ್ಲಾ ಉಸ್ತುವಾರಿ ಅಶೋಕ ಹಾರಿವಾಳ್ ಅವರು ಮಾತನಾಡಿ, ಈಗಾಗಲೇ ನಮ್ಮ ರೈತರು ಮುಂಗಾರು ಬೆಳೆ ಬಿತ್ತನೆ ಮಾಡಿದ್ದಾರೆ. ಮಳೆ ಬಾರದ ಕಾರಣ ರೈತರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಹೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಿದ್ದರಾಮ್ ಬಿರಾದರ್ ಅವರು ರೈತರಿಗೆ ಟಿಸಿ ಕೊಡದಿದ್ದಕ್ಕೆ ತುಂಬಾ ತೊಂದರೆಯಲ್ಲಿ ಆಗುತ್ತಿದೆ. ಈ ಇಂಜಿನಿಯರ್ ಸಿದ್ದರಾಮ ಬಿರಾದರ್ ಅವರು ರೈತರಿಗೆ ಯಾವುದೇ ರೀತಿಯ ಸ್ಪಂದನೆ ಮಾಡುತ್ತಿಲ್ಲ. ಈಗಾಗಲೇ ನಮ್ಮ ಬಸವನ ಬಾಗೇವಾಡಿ ವ್ಯಾಪ್ತಿಯಲ್ಲಿ ಸುಮಾರು 160ಕ್ಕೂ ಹೆಚ್ಚು ಟಿಸಿಗಳು ಸುಟ್ಟಿವೆ. ಅವುಗಳನ್ನು ತುಂಬಿಕೊಡಲು ಸುಮಾರು 20ರಿಂದ 30 ದಿವಸ ತೆಗೆದುಕೊಳ್ಳುತ್ತಿದ್ದಾರೆ. ಹೀಗಾದರೆ ರೈತರು ಬಿತ್ತನೆ ಮಾಡಿದ ಬೆಳೆ ಹೇಗೆ ಉಳಿಯಲು ಸಾಧ್ಯ? ರೈತರ ಟಿಸಿಗಳನ್ನು 2-3 ದಿನಗಳಲ್ಲಿ ತುಂಬಿಕೊಡಬೇಕು. ಇಲ್ಲವಾದರೆ ಈ ಇಂಜಿನಿಯರ್ ಸಿದ್ದರಾಮ್ ಬಿರಾದರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಜೊತೆಗೆ ಅಮಾನತು ಕೂಡ ಮಾಡಬೇಕು. ಇಲ್ಲವಾದಲ್ಲಿ ನಾವು ಎಲ್ಲ ಸಂಘಟನೆಯವರು ಹಾಗೂ ರೈತರ ಜೊತೆಗೂಡಿ ಹೆಸ್ಕಾಂ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಅಪರ ಜಿಲ್ಲಾಧಿಕಾರಿ ಗುರುನಾಥ್ ದಡ್ಡೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಇದೇ ವೇಳೆ ಪ್ರತಿಭಟನೆಯಲ್ಲಿ ಶ್ರೀಶೈಲ ಮುದ್ದರಕ್ಕಿ, ಹನುಮಂತ ಟಕ್ಕಳಕ್ಕಿ, ಮುತ್ತಯ್ಯ ಪೂಜಾರಿ, ರವಿ ವಡ್ಡರ್, ಬಸವರಾಜ್ ಉಕ್ಲಿ, ಬಸವರಾಜ್ ಹೂಗಾರ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಸಿದ್ದು ಜಂಬಲದಿನಿ, ಬಸವನ ಬಾಗೇವಾಡಿ. ಅಂತಿಂತ ಈಗೇನ ಕಾಂಟ್ರಾಕ್ಟ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಮತ್ತು ಟಿಸಿ ರಿಪೇರಿ ಮಾಡೋರ್ ಕಡೆ ಸಂಪರ್ಕ ಇಟ್ಕೊಂಡು ಇಂಥವೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂತ ಈ ವ್ಯಕ್ತಿಯನ್ನ ಕೂಡಲೇ MD ಮೇಡಮ್ ಅವ್ರ ಗಮನಕ್ಕೆ ನಿಮ್ ಗಮನಕ್ಕೂ ಬರ್ಬೇಕು. ಯಾಕಪ್ಪ ಅಂದ್ರ ನಿಮ್ಗೂ ಜೋಳ ಗೋಧಿ ಎಲ್ಲಾ ಕಳಿಸ್ತೀನಿ, ಮೇಡಮ್ ಏನ್ ಮಾಡ್ತಾಳ ಎಲ್ಲ ಹೇಳ್ಕೊತ ಅಡ್ಯಾಡಕತ್ತಾನ. MD ಮೇಡಮ್ ಅವರು ಇದನ್ನ ಗಮನಕ್ಕೆ ತಗೊಂಡು ನೀವು ಶೀಘ್ರದಲ್ಲಿ 2 ದಿನ, ಇವತ್ತ ನಾಳೆ 2 ದಿನದಾಗ ಎಲ್ಲಾ ರೈತರ ಸಮಸ್ಯೆಯನ್ನ ಬಗೆಹರಿಸದೆ ಹೋದ್ರ ನಾವು ನಮ್ಮ 3ನೇ ದಿವಸಿಗೆ KV ಹೆಸ್ಕಾಂ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹವನ್ನ ರೈತರನ್ನ ಒಗ್ಗೂಡ್ಸ್ಕೊಂಡೆ ಧರಣಿ ಸತ್ಯಾಗ್ರಹ ಕುಂದಿರ್ತೇವೆ ಅಂತಕ್ಕಂತ ಮಾತನ್ನ ಹೇಳ್ತೀನಿ. ಈಗಾಗ್ಲೇ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗ್ಯಾನ. ಒಂದೇ ಭ್ರಷ್ಟಾಚಾರದಲ್ಲೆಲ್ಲ ನಿರಂತರ ದೋತಿಗೆ 5 ಲಕ್ಷ ರೂಪಾಯಿ ರೈತರ ಕಡೆ ತಗೊಂಡಾನ. ಆದ್ರೆ ಇಲ್ಲಿ ಮತ್ತ 5 ಲಕ್ಷ ರೂಪಾಯಿ ಬಿಲ್ಲನ್ನ ಎತ್ತಾನ. ಅವು ಸತ್ಯ ಸಾಕ್ಷಿ ಸಮೇತ ನಾವು ಹಿಡಿದೇವಿ. ಅದಕ್ಕ ಇಂತ ಭ್ರಷ್ಟ ಅಧಿಕಾರಿಯನ್ನ ನಮ್ಮ ರೈತರ ಕಣ್ಣೀರು ಒರೆಸಾಕ ಬಿಟ್ರ ಯಾವುದೇ ಮತಕ್ಷೇತ್ರದಲ್ಲಿ ಇಂತ ಸಮಸ್ಯೆ ಇಲ್ಲ. ಹಿಂದಕ್ಕೊಮ್ಮೆ ಹುಬ್ಳಿ ಒಳಗ 40 ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತಲ್ಲ, ಆ ಪರಿಸ್ಥಿತಿ ಬಸವನ ಬಾಗೇಡಿ ತರ್ಲಾಕತ್ತಾನವ. ಈಗ ನಮ್ಮ ಸಚಿವರು ಯಾಕೆ ಸುಮ್ಮ ಮೌನ ತಾಳ್ಯಾರ ಅನ್ನೋದು ಗೊತ್ತಾಗತ್ತು. ಇಂತ ಭ್ರಷ್ಟ ಅಧಿಕಾರಿಗಳನ್ನ ಎಂದೂ ಸಹಿಸಲ್ಲ ಅವರು. ನಮ್ಮ ಸಚಿವರ ಬಗ್ಗೆ ನಮಗೂ ಹೆಮ್ಮೆ ಐತಿ. ಆದ್ರೆ ಇಂತ ಭ್ರಷ್ಟ ಅಧಿಕಾರಿಗಳನ್ನ ಯಾಕೆ ಮುಂದುವರೆಸ್ಕೊಂಡು ಹೊಂಟಾರ ಅದು ನಮಗೂ ಸಂಶಯಾಸ್ಪದ ಆಗ್ಯದ. ಅದಕ್ಕೆ ನಮ್ಮ ಸಚಿವರು ಅಲ್ಲಿ, ನಮ್ಮ ಶಾಸಕರ ಬಳಿ ನಾವು ವಿನಂತಿ ಮಾಡ್ಕೊತೀನಿ, 160 ಮಂದಿ ರೈತರು ದಿನ ಹೊತ್ತೊಂಟ್ರ ಅಡ್ಡಾಡಿ ನಿಮ್ ಗಮನಕ್ಕೂ ಬಂದ್ರು ಕೂಡ ನೀವು ಮೌನ ತಳೆಯಿರಲ್ಲ. ಅದಕ್ಕೆ ನಮಗೂ ಕೂಡ ಸಂಶಯಾಸ್ಪದ ಆಗ್ಯದ. ಇಂತ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ಕಿತ್ತೆಸೆದು ನಿಮ್ಮ ಗೌರವಕ್ಕೆ ಧಕ್ಕೆ ತರತಕ್ಕಂತ ಅಧಿಕಾರಿಯನ್ನ ಇಲ್ಲಿ ನಮ್ಮ ಹೊಸ ಜನಸ್ಥಳದಾಗ ಯಾವುದೇ ಅಧಿಕಾರಿ ಇರ್ಲಿ ಇಟ್ಕೋಬೇಡ್ರಿ. ಇವ ಬಾಳ ನೀಚ, ನಿಮ್ಮ ಹೆಸರನ್ನ ಹಾಳು ಮಾಡ್ತಕ್ಕಂತ ಒಬ್ಬ ಭ್ರಷ್ಟ ಅಧಿಕಾರಿ ಅದನ. ಅದಕ್ಕೆ ನಮ್ಮ ರೈತರಿಗೆ ಏನಾದ್ರು ತೊಂದರೆ ಆದ್ರ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರೈತರಿಗೆ ನಾವು ಪ್ರಾಣ ಕೊಡಕ್ಕೂ ಸಿದ್ಧದೇವಿ. ಆದ್ರೆ ನ್ಯಾಯ ಕೊಡ್ಸುತ್ತಾನ ನಾವು ಬಿಡುದಿಲ್ಲ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು 3 ದಿವಸವರೆಗೆ ನಿಮ್ಗ ಗಡುವು ಐತಿ. 3ನೇ ದಿವಸ ಆಗಿಂದ 4ನೇ ದಿವಸಿಗೆ ನಮ್ಮ ಟೆಂಟ್ ನಾವು ಹೆಸ್ಕಾಂ ಇಲಾಖೆ ಬಸವನ ಬಾಗೇವಾಡಿಯ ಸಿಂಚನ ಆಫೀಸ್ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ತೀವಿ ಅಂತ ಹೇಳಿಕಿಸಿಂದ ಈಗ MD ಮೇಡಮ್ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ರವಾನೆ. ನಿಮಗ 3-4 ದಿನದಲ್ಲಿ ಬಂದು ಈ 160 ಮಂದಿ ರೈತರ ಸಮಸ್ಯೆಯನ್ನ ದಿನಕ್ಕೆ ಕೊಡ್ಲಿಲ್ಲಪ್ಪ ಅಂದ್ರ ಮತ್ತು ರೈತರು ಜಾಗೃತರಾಗಬೇಕು. 15 ದಿವಸದಿಂದ ಯಾರು ಟಿಸಿ ತಗೊಂಡ್ ಹೋಗಿರಿ, 20 ದಿವಸದಿಂದ ಯಾರು ಟಿಸಿ ತಗೊಂಡ್ ಹೋಗಿರಿ, 3 ದಿನ ಮೇಲ್ಪಟ್ಟು ಯಾರಿಗ್ ಟಿಸಿ ಕೊಟ್ಟಾರ ಅವ್ರಿಗೆ ಪರಿಹಾರ ಬರ್ತದ. ಅದು MD ಮೇಡಮ್ ಅವ್ರ ಕಡೆಯಿಂದ ಬರ್ತದ. ಆ ಪರಿಹಾರವನ್ನ ಯಾವ ಬೆಳೆ ನಾಶ ಆಗ್ಯದ ಆ ಬೆಳೆಗೆ ಪರಿಹಾರ ಕೂಡ ನೀವು ತಗೋಬೇಕು, ಸದುಪಯೋಗ ಪಡ್ಕೋಬೇಕು. ರೈತರು 3 ದಿನ ಮ್ಯಾಗ ಯಾರಿಗ್ ಟಿಸಿ ಕೊಟ್ಟಾರ, ಯಾವ ಬೆಳಿ ನಾಶ ಆಗ್ಯಾವ, 15 ದಿವಸಿಗೆ ಯಾರಿಗ್ ಕೊಟ್ಟಾರ, ಯಾವ ಬೆಳಿ ನಾಶ ಆಗ್ಯಾವ ಅವೆಲ್ಲ ಬರೋದು. ಇದಕ್ಕಪ್ಪ ಅಂದ್ರ ಅವ ಎಲ್ಲಾ ಬಿಲ್ ಅವನೇ ತಕೊಂಡ್ಬಿಡ್ತಾನವ. 15 ದಿವಸ 20 ದಿವಸ ಕೊಟ್ಟು ಎಲ್ಲಾ ಟಿಸಿಗಳನ್ನ ಮಾರಾಟ ಮಾಡ್ಯಾನ. 150-60 ಟಿಸಿಗಳನ್ನ ಶೀಘ್ರ ಅಧಿಕಾರಿಗಳಿಗೆ
ಅಪ್ಪ ನನ್ನ ಹೃದಯ ಮಂದಿರದಲ್ಲಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ರೈತರು ಪೂಜ್ಯರ ನೇತೃತ್ವದಲ್ಲಿ ಇವತ್ತಿನ ದಿನ ಮನವಿ ವಿಷಯ ಏನಪ್ಪಾ ಅಂದ್ರ ಮನವಿ ತಗೊಳ್ಳೋದು ಇವತ್ತು ಅಚಾನಕ್ ಆಗಿ ನಮ್ಮ ಇದೆ ಇಬ್ಬರಿಗೂ ಸ್ವಾಗತ ಮಾಡುತ್ತಾ ಮತ್ತು ಎಲ್ಲರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ರೈತರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಮಾಡುತ್ತಾ ಇವತ್ತಿನ ದಿನ ಏನಾಗ್ಯದಪ್ಪ ಅಂದ್ರೆ ಬಸವನಬಾಗೇವಾಡಿ ಪಟ್ಟಣದಲ್ಲಿ ಹೆಸ್ಕಾಂ ಇಲಾಖೆ ಭ್ರಷ್ಟ ಇಲಾಖೆ ಆಗಿಬಿಟ್ಟದ. ರೈತರ ಕಣ್ಣೀರು ಓದಿಸೋ ಇಲಾಖೆ ಆಗಿಲ್ಲ, ಅದು ರೈತರ ಕಣ್ಣೀರು ರಕ್ತ ತರಿಸಂತ ಇಲಾಖೆ ಯಾವ್ದಾದ್ರು ಇದ್ರ ಅದು ಹೆಸ್ಕಾಂ ಇಲಾಖೆ ಅಂತ ಹೇಳಿ ಗಂಟಾಘೋಷವಾಗಿ ಹೇಳಕ್ಕೆ ರೈತರಿಗೆ ಒಂದು ನ್ಯಾಯ ಕೊಡಿಸಿ ಒಂದು ರೈತರ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂತ ಇಲಾಖೆ ಆಗಿರ್ಬೇಕು ಹೊರತಾಗಿ ರೈತರ ಕಣ್ಣಲ್ಲಿ ನೀರ್ ತರಿಸಂತ ಇಲಾಖೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಬಸವನಬಾಗೇವಾಡಿ ಹೆಸ್ಕಾಂ ಇಲಾಖೆ ಅಧಿಕಾರಿ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಕ್ಕೆ ಬಯಸ್ತೀನಿ. ಅಷ್ಟು ನಮ್ಮ ರೈತಾಪಿ ಜನರಿಗೆ ನೋವನ್ನು ಉಂಟು ಮಾಡ್ಯಾರ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು. ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನ್ ಮಾಡ್ಯಾರಪ್ಪ ಅಂದ್ರೆ ಸುಮಾರು 170 ಟಿಸಿ ಸುತ್ತಾವು. 20 ದಿವಸಿಗೆ ಒಂದೊಂದು ಟಿಸಿ ಕೊಡ್ಲಾಕತ್ತಾರ. 20 ದಿವಸಿಗೆ ಒಂದೊಂದು ಟಿಸಿ ಕೊಟ್ರ ನಮ್ಮ ರೈತರು ಮಳೆ ಇಲ್ಲ, ಮೊದಲೇ ಮಳೆ ಇಲ್ಲ, ಬೆಳೆ ಇಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ ಕುಡಿಲಕ್ಕ. ಈ 72 ತಾಸಿನ್ಯಾಗ ನಮಗ ಟಿಸಿ ಕೊಡ್ಬೇಕಾಗಿದ್ದು 20 ದಿವಸಿಗೆ ಯಾರ್ ಕೊಡ್ತಾರಪ್ಪ ಅಂತಂದ್ರ ಇವ್ರು ದುಡುಗು ಮಾಡ್ಯಾರ, ಭ್ರಷ್ಟ ಅಧಿಕಾರಿಗಳದಾರ. ಇವ್ರು ರೈತರ ಕಣ್ಣೀರ್ ಓರ್ಸೋರಲ್ಲ, ರೈತರನ್ನ ಸಾಯಿ ಹೊಡೆಯೋದ್ರು, ನುಂಗೋರು, ಕಣ್ಣಾಗ ನೀರ್ ತರಿಸೋರು ಇಂತ ಭ್ರಷ್ಟ ಅಧಿಕಾರಿಗಳು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಹೆಸ್ಕಾಂ ಇಲಾಖೆ ಬಿರಾದರ್ ಅವರು ಏನ್ ಮಾಡ್ಯಾರಪ್ಪ ಅಂದ್ರ ಶೀಘ್ರ ಯೋಜನೆದಾಗ ಇಲ್ಲಿರ್ತಕ್ಕಂತ ಸ್ಟಾಕ್ ಇರ್ತಕ್ಕಂತ ಟಿಸಿಯನ್ನ ಶೀಘ್ರ ಯೋಜನೆದಾಗ 1 ಲಕ್ಷ 1.5 ಲಕ್ಷ ರೊಕ್ಕ ಕೊಟ್ಟವರಿಗೆ ಕೊಟ್ಟು ಈಗ 160 ಟಿಸಿ ಸುತ್ತಾವು. ಎಲ್ಲಾ ರೈತರು ಪ್ರತಿದಿನ ಬೆಳಗ್ಗೆ ಬಂದವ್ರು ಸಂಜೆವರೆಗೆ ತನ ಪಾಪ ಅಲ್ಲಿ ಬುತ್ತಿ ಕಟ್ಕೊಂಡ್ ಸಾಯ್ಲಾಕತ್ತಾರ. ಮೀಟಿಂಗ್ ಅದ ಅದು ಅದ ಸುಳ್ಳುತನ ಹೇಳಿಕೆಸಿಂದ ಓಡಾಡಕತ್ತಾನ. ಅದ್ರ ಸಲಂದ ನಾವು ಅಧಿಕಾರಿಗಳಲ್ಲಿ ಏನ್ ವಿನಂತಿ ಮಾಡ್ಕೋತೀನಪ್ಪ ಅಂದ್ರ ನಮ್ಮ ರೈತ ಜನರಿಗೆ ಈಗ 72 ತಾಸಿನ್ಯಾಗ ಕೊಡ್ಲಿಲ್ಲಪ್ಪ ಅಂದ್ರ 3 ದಿವಸ ಕಳೆದ್ರ ಅದ್ರ ಪರಿಹಾರ ಬರ್ಬೇಕು. 3 ದಿವಸ ಕಳೆದ್ರೆ ಅವ್ರು 4, 5, 6, 10 ದಿವಸ ಕೊಟ್ರು, 15 ದಿವಸ ಕೊಟ್ರಪ್ಪ ಅಂದ್ರ ಅದ್ ಯಾವ್ದೇ ಬೆಳೆ ಹಾಕಿದ್ರು ನಮ್ಮ ರೈತ ಯಾವ್ದೇ ಬೆಳೆ ಹಾಕಿದ್ರು ಕೂಡ ಅದಕ್ಕೆ ಪರಿಹಾರ ಕೊಡ್ಬೇಕಂತ ಹೇಳಿ ಸರ್ಕಾರಿ ಸುತ್ತೋಲೆ ಐತಿ. ಆ ಸುತ್ತೋಲೆ ಬರ್ತಾರ. ಎಲ್ಲರೂ ನಮ್ಮ ರೈತಾಪಿ ಜನರು ಜಾಗೃತರಾಗಬೇಕು. ಯಾಕಂದ್ರ 15 ದಿವಸ ಟಿಸಿ ಕೊಟ್ಟಾರ ಅಂತ ಹೇಳಿ 15 ದಿವಸ ತಗೊಂಡ್ ಹೋಗುದಲ್ಲ. ನಮ್ದು 15 ದಿವಸ ಬೆಳಿ ಏನ್ ಹಾಳಾಗ್ಯಾರ ಅದನ್ನ ನಷ್ಟವನ್ನ ನೀವು ಅವ್ರ ಕಡೆ ಕೇಳಿಸಿ ಇಟ್ಕೋಬೇಕು. ಇಂತ ಭ್ರಷ್ಟ ಅಧಿಕಾರಿಯನ್ನ ನಮ್ಮ MD ಮೇಡಮ್ ಅವರು ಕೂಡಲೇ ಇವನನ್ನ ಅನಾಮತಗೊಳಿಸಬೇಕು. ಒಂದು ವೇಳೆ ಅನಾಮತಗೊಳಿಸದಿದ್ರ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ರೈತರನ್ನು ಒಗ್ಗೂಡಿಸಿಕೊಂಡು ಧರಣಿ ಸತ್ಯಾಗ್ರಹ ಇನ್ನ 2 ದಿನ ನಾವು ನಿಮ್ಗೆ ಗಡುವನ್ನ ಕೊಡ್ಲಾಕತ್ತೇವೆ. MD ಅವರಿಗೆ ಹೆಸ್ಕಾಂ ಇಲಾಖೆ ವಿಭಾಗದ MD ಅವರಿಗೆ 2 ದಿನ ಮಾತ್ರ ಗಡುವನ್ನ ಕೊಡಾಕತ್ತೇವೆ. 2 ದಿನದಲ್ಲಿ ನಮ್ಮ ಏನ್ 160 ಟಿಸಿ ಸುತ್ತಾವು ಅವ್ನ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡದೆ ಹೋದ್ರೆ ಹೆಸ್ಕಾಂ ಇಲಾಖೆಗೆ ಚಾವಿ ಜಡಿದು ಅಲ್ಲೇ ಧರಣಿಗನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಮತ್ತು ರೈತರ ನೇತೃತ್ವದಲ್ಲಿ ನಾವು ಅಲ್ಲಿ ಕೂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸುವವರಿಗೆ ಬಿಡುವುದಿಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.